ನಗರದ ಜಂಜಾಟ, ಆಫೀಸಿನ ಒತ್ತಡದಿಂದ ಬೇಸತ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ವಿಕ್ರಮ್ ಸುಮಾರು 10 ವರ್ಷಗಳ ನಂತರ ತನ್ನ ಅಜ್ಜಿಯ ಹಳ್ಳಿಯ ಮನೆಗೆ ಮರಳಿ ಬಂದಿದ್ದ. ಅಲ್ಲಿಗೆ ಕಾಲಿಡುತ್ತಿದ್ದಂತೆ ಅವನಿಗೆ ನೆನಪಾಗಿದ್ದು ಒಂದೇ, ಅಜ್ಜಿಯ ಕೈಯಾರೆ ಉಣಿಸುತ್ತಿದ್ದ ಆ ಬಾಳೆ ಎಲೆ ಊಟ. ಆದರೆ ಈ ಬಾರಿ ವಿಕ್ರಮ್ ಬಂದಾಗ ಆ ಮನೆಯಲ್ಲಿ ಕೇವಲ ನೆನಪುಗಳಿರಲಿಲ್ಲ, ಬದಲಿಗೆ ಒಂದು ನಿಗೂಢ ರಹಸ್ಯ ಕಾಯುತ್ತಿತ್ತು. ಅಜ್ಜಿ ಬಡಿಸುವ ಆ ಊಟದಲ್ಲಿ ಕೇವಲ ರುಚಿ ಮಾತ್ರ ಇರಲಿಲ್ಲ, ಅದರ ಹಿಂದೆ ತಲೆಮಾರುಗಳ ಒಂದು ರೋಮಾಂಚಕ ಕಥೆ ಇತ್ತು. ಅದೇನು ಗೊತ್ತಾ? ಅಜ್ಜಿ ಕಲ್ಯಾಣಮ್ಮ ಎಂದರೆ ಇಡೀ ಹಳ್ಳಿಗೆ ಅಕ್ಕರೆ. ವಿಕ್ರಮ್ ಮನೆಗೆ ಬರುತ್ತಿದ್ದಂತೆ ಅಜ್ಜಿ ಆನಂದ ಬಾಷ್ಪ ಸುರಿಸಿದರು. ಬಾ ಕಂದ, ಎಷ್ಟು ದಿನ ಆಯಿತು ನಿನ್ನ ನೋಡಿ, ನಿನಗೆ ಇಷ್ಟ ಅಂತ ನಿನ್ನ ನೆಚ್ಚಿನ ಅಡುಗೆಯನ್ನೇ ಮಾಡಿದ್ದೇನೆ ಎನ್ನುತ್ತಾ ಅಂಗಳದಲ್ಲಿ ಮಣೆ ಹಾಕಿದರು. ಎದುರಿಗೆ ಶುದ್ಧವಾದ ತಿಳಿಹಸಿರು ಬಾಳೆ ಎಲೆ ಬಿಚ್ಚಿಡಲಾಯಿತು. ಅಜ್ಜಿ ಒಂದೊಂದಾಗಿ ಪದಾರ್ಥಗಳನ್ನು ಬಡಿಸಿದರು. ಉಪ್ಪು, ಲಿಂಬೆಹಣ್ಣು, ಕೆಂಪು ಖಾರದ ಚಟ್ನಿ, ಆವಿಯಿಂದ ಬೇಯಿಸಿದ ಬಿಸಿ ಬಿಸಿ ಅನ್ನ, ಅದರ ಮೇಲೆ ತುಪ್ಪದ ಧಾರೆ, ತೋಟದ ತರಕಾರಿಗಳಿಂದ ಮಾಡಿದ ಕಾಯಿ ಹುಳಿ, ಕೊನೆಯಲ್ಲಿ ಗಮಗಮಿಸುವ ಹೆಸರುಬೇಳೆ ಪಾಯಸ. ವಿಕ್ರಮ್ ಮೊದಲ ತುತ್ತು ಬಾಯಿಗಿಟ್ಟಾಗ ಗವನಿಗೆ ಸ್ವರ್ಗವೇ ಕೈಗೆ ಸಿಕ್ಕಂತಾಯಿತು. ಅಜ್ಜಿ, ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ನಲ್ಲೂ ಈ ರುಚಿ ಸಿಗಲ್ಲ. ನಿಮ್ಮ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಎಲ್ಲ ಆ ಭಗವಂತನ ಕೃಪೆ ಮಗನೇ ಎಂದು ಅಜ್ಜಿ ಕೈ ತೊಳೆಯೋಕೆ ಹೋದ್ರು. ಅಜ್ಜಿ ಹಾಗೆ ಹೇಳಿದ್ದು ವಿಕ್ರಮ್ ತಲೆಯಲ್ಲಿ ಉಳಿದುಬಿಟ್ಟಿತು. ಅಂದಹಾಗೆ ಆ ಮನೆಯ ಕೊನೆಯಲ್ಲಿ ಒಂದು ಕೋಣೆಯಿತ್ತು. ಅದಕ್ಕೆ ಯಾವಾಗಲೂ ದೊಡ್ಡದೊಂದು ಬೀಗ ಹಾಕಿರಲಾಗುತ್ತಿತ್ತು. ವಿಕ್ರಮ್ ಸಣ್ಣವನಿದ್ದಾಗಿನಿಂದಲೂ ಆ ಕೋಣೆಯನ್ನು ಯಾರೂ ತೆರೆದಿರಲಿಲ್ಲ. ಅಜ್ಜಿಯನ್ನು ಕೇಳಿದರೆ ಅಲ್ಲಿ ಹಳೇ ಸಾಮಾನು ಇವೆ, ನೀನು ಹೋಗಬೇಡ ಎಂದು ದಾಟಿಸುತ್ತಿದ್ದರು. ಅಂದು ರಾತ್ರಿ ಇಡೀ ಹಳ್ಳಿ ಗಾಢ ನಿದ್ರೆಯಲ್ಲಿದ್ದಾಗ ವಿಕ್ರಮ್ಗೆ ಹಳೆ ಕೋಣೆಯ ಕಡೆಯಿಂದ ವಿಚಿತ್ರವಾದ ಕಸಗಸ ಸದ್ದು ಕೇಳಿಸಿತು. ಕುತೂಹಲ ತಡೆಯಲಾರದೆ ವಿಕ್ರಮ್ ಆ ಕೋಣೆಯ ಹತ್ತಿರ ಹೋದ. ಆಶ್ಚರ್ಯವೆಂದರೆ ಆ ಕೋಣೆಯ ಬೀಗ ತೆರೆದಿತ್ತು. ವಿಕ್ರಮ್ ಧೈರ್ಯ ಮಾಡಿ ಕೋಣೆಯೊಳಗೆ ಕಾಲಿಟ್ಟ. ಅಲ್ಲಿ ಧೂಳು ಹಿಡಿದಿದ್ದ ದೊಡ್ಡ ಮರದ ಪೆಟ್ಟಿಗೆಯೊಂದರ ಮೇಲೆ ಒಂದು ಹಳೆಯ ಡೈರಿ ಮತ್ತು ಕೆಲವು ತಾಮ್ರದ ಪತ್ರಗಳಿದ್ದವು. ಕುತೂಹಲದಿಂದ ಅದನ್ನು ಧೂಳು ಕೊಡವಿ ಓದಲು ಆರಂಭಿಸಿದ. ಅದು ಅವರ ಮುತ್ತಾತನ ಕಾಲದ ಡೈರಿಯಾಗಿತ್ತು. ಅದರಲ್ಲಿ ಅವರ ವಂಶದ ಅತಿ ದೊಡ್ಡ ರಹಸ್ಯವಿತ್ತು. 100 ವರ್ಷಗಳ ಹಿಂದೆ ಅವರ ಪೂರ್ವಜರು ರಾಜಮನೆತನದ ಮುಖ್ಯ ಅಡುಗೆ ಭಟ್ಟರಾಗಿದ್ದರು. ಅರಸರ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅವರು ಅದರಲ್ಲಿ ಬರೆಯಲಾಗಿತ್ತು, ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಕೇವಲ ಪದ್ಧತಿಯಲ್ಲ, ಅದೊಂದು ವಿಜ್ಞಾನ. ಬಿಸಿ ಅನ್ನವನ್ನು ಬಾಳೆ ಎಲೆಯ ಮೇಲೆ ಹಾಕಿದಾಗ ಎಲೆಯಲ್ಲಿರುವ ಪಾಲಿಫೆನಾಲ್ಸ್ ಎಂಬ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಸ್ ಅನ್ನದೊಂದಿಗೆ ಬೆರೆಯುತ್ತವೆ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ತಡೆಯುತ್ತದೆ. ಇನ್ನು ಅಜ್ಜಿಯ ಊಟದ ವಿಶೇಷ ರುಚಿಗೆ ಕಾರಣ ಅವರು ಎಲೆ ಬಾಡಿಸುವಾಗ ಬಳಸುತ್ತಿದ್ದ ಒಂದು ವಿಶೇಷ ಆಯುರ್ವೇದ ರಸ. ಅಷ್ಟರಲ್ಲಿ ವಿಕ್ರಮ್ ಬೆನ್ನಿನ ಮೇಲೆ ಯಾರೋ ಕೈ ಇಟ್ಟಂತಾಯಿತು. ತಿರುಗಿ ನೋಡಿದರೆ ಅಲ್ಲಿ ಅಜ್ಜಿ ನಿಂತಿದ್ದರು. ಅಜ್ಜಿ ಕೋಪಗೊಳ್ಳಲಿಲ್ಲ, ಬದಲಿಗೆ ವಿಕ್ರಮ್ ತಲೆ ಸವರುತ್ತಾ, ನೋಡಿದ್ಯಾ ಮಗನೇ, ನಮ್ಮ ಪೂರ್ವಜರು ನಮಗೆ ಕೊಟ್ಟ ಆಸ್ತಿ ಹಣ ಒಡವೆಯಲ್ಲ, ಈ ಆರೋಗ್ಯಕರ ಜೀವನದ ರಹಸ್ಯ. ಇವತ್ತು ನಗರದ ಜನ ಪ್ಲಾಸ್ಟಿಕ್ ತಟ್ಟೆ, ಕೆಮಿಕಲ್ ಡಬ್ಬಿಗಳಲ್ಲಿ ಊಟ ಮಾಡಿ ರೋಗ ತಂದುಕೊಳ್ಳುತ್ತಿದ್ದಾರೆ. ಅದಕ್ಕೆ ನಾನು ಈ ಸಂಪ್ರದಾಯವನ್ನು ಇಲ್ಲಿಯವರೆಗೂ ಜೀವಂತವಾಗಿಟ್ಟಿದ್ದೇನೆ. ವಿಕ್ರಮ್ಗೆ ಅಜ್ಜಿಯ ಮಾತಿನ ಮಹತ್ವ ತಿಳಿಯಿತು. ತನ್ನ ಮುತ್ತಾತ ಬರೆದ ಆ ಆಯುರ್ವೇದ ಊಟದ ಮತ್ತು ಬಾಳೆ ಎಲೆಯ ರಹಸ್ಯಗಳನ್ನು ಇಂದಿನ ಆಧುನಿಕ ಜಗತ್ತಿಗೆ ತಲುಪಿಸಲೇಬೇಕು ಎಂದು ಅವನು ನಿರ್ಧರಿಸಿದ. ಬಾಳೆ ಎಲೆಯ ಊಟ ಕೇವಲ ಹಸಿವು ನೀಗಿಸುವುದಿಲ್ಲ, ಅದು ನಮ್ಮ ಸಂಸ್ಕೃತಿ, ವಿಜ್ಞಾನ ಮತ್ತು ಪ್ರೀತಿಯ ಸಂಕೇತ. ಸ್ನೇಹಿತರೆ, ನಿಮಗೂ ನಿಮ್ಮ ಅಜ್ಜಿಯ ಕೈಯಾರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ ನೆನಪುಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಮುಂದಿನ ರೋಮಾಂಚಕ ಕಥೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.